ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಾರು ನೀಟ್ 2026ಗೆ ಪ್ರಿಪೇರ್ ಆಗ್ತಾಯಿದ್ದಾರೆ, ಹೂ ಆರ್ ರೈಟಿಂಗ್ ನೀಟ್ 2026, ಅವರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು, ಅಂದರೆ ಕಟ್ ಆಫ್ ಯಾರಿಗೆ ಕರ್ನಾಟಕದಲ್ಲಿ ಹೂ ಆರ್ ಎಲಿಜಿಬಲ್ ಇನ್ ಕರ್ನಾಟಕ, ಯಾವ ರ್ಯಾಂಕಿನವರಿಗೆ ಅವರಿಗೆ ಸೀಟ್ ಸಿಗುವ ಅವಕಾಶಗಳಿರ್ತದೆ ಅನ್ನೋದನ್ನು ನಿಮಗೆ ತಿಳಿಸಬಯಸುತ್ತೇನೆ. ಈಗ 2-3 ವರ್ಷದಿಂದ 23, 24, 25 ಕಟ್ ಆಫ್ ಆಧಾರದ ಮೇಲೆ ಯಾವ ಕ್ಯಾಟಗರಿಯವರಿಗೆ ಯಾವ ರ್ಯಾಂಕಿನವರಿಗೆ ಗೌರ್ಮೆಂಟ್ ಸೀಟ್ಗಳು, ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಸಿಕ್ಕಿದೆ, ಗೌರ್ಮೆಂಟ್ ಫಿಕ್ಸ್ ಮಾಡುವಂಥ ಫೀಸ್ನಲ್ಲಿ ಯಾರ್ಯಾರಿಗೆ ಸಿಕ್ಕಿದೆ, ಯಾವ ರ್ಯಾಂಕಿನವರಿಗೆ ಸಿಕ್ಕಿದೆ ಅನ್ನೋದರ ಆಧಾರದ ಮೇಲೆ ನಾನು ಈಗ ಈ 2026ಕ್ಕೆ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೇನೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆ ರ್ಯಾಂಕನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇದು ಬದಲಾವಣೆ ಆಗ್ಬೋದು, ಚೇಂಜ್ ಆಗ್ಬೋದು. ಯಾಕೆ ಅಂತಂದರೆ ಮುಂದೆ ಈ ವರ್ಷ ಏನಾದರೂ ಹೆಚ್ಚಿನ ಕಾಲೇಜುಗಳು ಅಥವಾ ಹೆಚ್ಚಿನ ಸೀಟುಗಳು ಸ್ಯಾಂಕ್ಷನ್ ಆದರೆ NMCಯಿಂದ, ನ್ಯಾಷನಲ್ ಮೆಡಿಕಲ್ ಕಮಿಷನವರು ಏನಾದರೂ ಪರ್ಮಿಷನ್ ಕೊಟ್ಟರೆ ಕರ್ನಾಟಕದಲ್ಲಿ ಹೆಚ್ಚಿನ ಕಾಲೇಜುಗಳಿಗೆ ಅಥವಾ ಹೆಚ್ಚಿನ ಸೀಟುಗಳಿಗೆ ಇದು ಈ ನಾನು ಹೇಳುವಂಥ ಕಟ್ ಆಫ್ಗಿಂತ ಮುಂದೆ ಹೋಗುವಂಥ ಅವಕಾಶಗಳು, ಸಿಗುವ ಅವಕಾಶಗಳು ಇನ್ನೂ ಹೆಚ್ಚಾಗುವ ಅವಕಾಶವಿರುತ್ತವಾಗೆ ಇದಕ್ಕೂ ಕಡಿಮೆಗೆ ಕಟ್ ಆಫ್ ಆಗುವ ಯಾವ ಅವಕಾಶವೂ ಇರುವುದಿಲ್ಲ. ಅದಕ್ಕಾಗಿ ನಾನು ಹೇಳುವಂಥ ಕಟ್ ಆಫ್ ರ್ಯಾಂಕ್ಗಳು ನಿಮಗೇನಾದರೂ ಬಂದರೆ ಖಂಡಿತವಾಗಿಯೂ ನಿಮಗೆ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟು, ಗೌರ್ಮೆಂಟ್ ಸೀಟು, ಗೌರ್ಮೆಂಟ್ ಫೀಸ್ನಲ್ಲಿ ಖಂಡಿತವಾಗಿ ಸಿಗುತ್ತದೆ ಅಂತ ಅನ್ನೋದರ ಭರವಸೆ ನೀಡುತ್ತಾ ನಾನು ಈ ಇನ್ಫಾರ್ಮೇಷನನ್ನು ಮುಂದುವರಿಸುತ್ತೇನೆ. ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕದಲ್ಲಿ ಕಾಲೇಜುಗಳು ಜಾಸ್ತಿ, ನಂಬರ್ ಆಫ್ ಸೀಟ್ಸು ಕೂಡ ಜಾಸ್ತಿ. ಆದರೆ ಗೌರ್ಮೆಂಟ್ ಸೀಟ್ಸ್ಗಳು ಇಲ್ಲಿ ಬೇರೆ ಕೆಲವು ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿಗಳು ಮತ್ತು ಪ್ರೈವೇಟ್ ಕಾಲೇಜುಗಳು ಜಾಸ್ತಿ ಇರುವುದರಿಂದ ಅಲ್ಲಿ ಗೌರ್ಮೆಂಟ್ ಸೀಟ್ಗಳು ತುಂಬ ಕಡಿಮೆ ಇರ್ತವೆ. ಅದಕ್ಕಾಗಿ ಇಲ್ಲಿ ಗೌರ್ಮೆಂಟ್ ಫೀಸ್ನಲ್ಲಿ ಯಾರು ಗೌರ್ಮೆಂಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಸೀಟನ್ನು ಯಾರು MBBS ಮೂಲಕ, ನೀಟ್ ಮೂಲಕ ಪಡಿಬೇಕು ಅಂತಿದ್ದಾರೋ ಅವರಿಗೆ ಅಷ್ಟು ಈಜಿ ಇಲ್ಲ. ಆದ್ದರಿಂದ ಈ 3 ವರ್ಷಗಳ ಆಧಾರದ ಮೇಲೆ ನಿಮ್ಮ ಡಿಫ್ರೆಂಟ್ ಕ್ಯಾಟಗರಿಯವರಿಗೆ ಎಷ್ಟು ಕಟ್ ಆಫ್ ಇದ್ದರೆ, ಎಷ್ಟು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಇದ್ದರೆ ನಿಮಗೆ MBBS ಗ್ಯಾರಂಟಿಯಾಗಿ ಸಿಗುತ್ತೆ ಅನ್ನೋದರ ಆಧಾರದ ಮೇಲೆ ನಾನು ನಿಮಗೆ ಹೇಳ ಬಯಸ್ತೇನೆ. ಇದು ಮೊದಲನೆಯದಾಗಿ ನಾವು ಜನರಲ್ ಮೆರಿಟ್, ಅದರ ಬಗ್ಗೆ ಜನರಲ್ ಮೆರಿಟ್ನಲ್ಲಿ ಯಾರು ಬರ್ತಾರೆ ಅವರಿಗೆ ಎಷ್ಟು ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಸಿಕ್ಕರೆ ನಿಮಗೆ ಗ್ಯಾರಂಟಿಯಾಗಿ ಮೆಡಿಕಲ್ ಸೀಟ್ ಕರ್ನಾಟಕದಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತೇನೆ. ಇದಕ್ಕೆ ಪ್ರಭಾವ ಬೀರುವಂಥ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರ್ಯಾಂಕ್ ಅನ್ನೋದನ್ನು ನಾನು ಹೇಳ್ತೇನೆ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಹೂ ಆರ್ ಎಲಿಜಿಬಲ್ ಫಾರ್ ಕರ್ನಾಟಕ ನಾವು ಹೇಳ್ಬೋದು. ಎಲ್ಲರೂ ಎಲಿಜಿಬಲ್ ಇಲ್ಲ, ಯಾರು CETಗೆ ಎಲಿಜಿಬಲ್ ಇರ್ತಾರೋ ಅದೇ ರೀತಿ ಇವನ್ ನೀಟ್ ಮೆಡಿಕಲ್ಗೂ ಕೂಡ ಕರ್ನಾಟಕದಲ್ಲಿ ಇಫ್ ಯು ವಾಂಟ್ ಸೀಟ್ ಇನ್ ಕರ್ನಾಟಕ ನೀವು ಕರ್ನಾಟಕ ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಕರ್ನಾಟಕದಿಂದ ಎಷ್ಟು ಜನ ಎಕ್ಸಾಂಪಲ್ ಬರೀತಿದ್ದಾರೆ, ಈ ಎಕ್ಸಾಮನ್ನು ಎಷ್ಟು ಜನ ಬರಿತಾ ಇದ್ದಾರೆ, ಹೌ ಮೆನಿ ಪೀಪಲ್ ಆರ್ ರೈಟಿಂಗ್ ದ ನೀಟ್ 2026 1, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೌ ಮೆನಿ ಪೀಪಲ್ ಅಮಾಂಗ್ ದೆಮ್ ಆರ್ ಎಲಿಜಿಬಲ್ ಟು ಅಪ್ಲೈ ಕರ್ನಾಟಕ ಗೌರ್ಮೆಂಟ್ ಸೀಟ್ಸ್. ಈ ಒಂದು ಆಧಾರದ ಮೇಲೆ ಮತ್ತು ಅವರ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಬರುತ್ತೆ, ಪರ್ಫಾರ್ಮೆನ್ಸ್. ಇಲ್ಲಿ ಮುಖ್ಯವಾಗಿ ನಾನು ಹೇಳ್ತೀನಿ, ಕರ್ನಾಟಕ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದರ ಮೇಲೆ ನಿಮ್ಮ ರ್ಯಾಂಕ್ ಬದಲಾವಣೆ ಆಗುತ್ತೆ. ಪ್ರೀವಿಯಸ್ ಇಯರ್ 2022-23 ಒಳಗೆ ಕರ್ನಾಟಕ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಎವರೇಜ್ ಇದ್ದರೆ ಲಾಸ್ಟ್ ಇಯರ್ 2025ನಲ್ಲಿ ತುಂಬ ಚೆನ್ನಾಗಿತ್ತು. ನ್ಯಾಷನಲ್ ಎವರೇಜ್ ಕಂಪೇರ್ ಮಾಡಿದರೆ ಕರ್ನಾಟಕ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸು 2025ನಲ್ಲಿ ತುಂಬ ಚೆನ್ನಾಗಿದ್ದರಿಂದ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ರ್ಯಾಂಕ್ ಬಂದಿರೋದ್ರಿಂದ ಕಟ್ ಆಫ್ನಲ್ಲಿ ಇವನ್ ದೋ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ಡ್ ಇನ್ 2025 ಕಂಪೇರಿಟಿವ್ಲಿ 2024, ಆದರೂ ಕೂಡ ಕಟ್ ಆಫ್ ಜಾಸ್ತಿ ಆಗಲಿಲ್ಲ. ಕಾರಣ ಪರ್ಫಾರ್ಮೆನ್ಸ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿತ್ತು. ಅದೇ ರೀತಿ ಈ ವರ್ಷವೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಸಿಗುತ್ತೆ. ಅವರಲ್ಲಿ ಹೌ ಮೆನಿ ಪೀಪಲ್ ಆರ್ ಎಲಿಜಿಬಲ್ ಟು ಅಪ್ಲೈ ಇನ್ ಕರ್ನಾಟಕ, ಅದರ ಆಧಾರದ ಮೇಲೆ ನಿಮ್ಮ ಮೆಡಿಕಲ್ ಸೀಟ್ ಇನ್ ಕರ್ನಾಟಕ ನಿರ್ಧಾರವಾಗುತ್ತೆ. ಈಗ ನಾನು ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಾಗ್ಬೋದು ಅಂತ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಈ 2025ನಲ್ಲಿ ಸುಮಾರು
79,000ಕ್ಕೂ ಹೆಚ್ಚು ರ್ಯಾಂಕ್ ಬಂದವರಿಗೆ ಜನರಲ್ ಮೆರಿಟ್ನಲ್ಲಿ ಸೀಟ್ ಸಿಕ್ಕಿದೆ. ಅದರರ್ಥ ಈ ವರ್ಷ ಇವತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, 80,000 ರ್ಯಾಂಕ್ ಬಂದವರಿಗೆ ಜನರಲ್ ಮೆರಿಟ್ನಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ ಗ್ಯಾರಂಟಿಯಾಗಿ ಸಿಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಜನರಲ್ ಮೆರಿಟ್ನಲ್ಲಿ ಮತ್ತು ರೂರಲ್ ಅಂತ ಬರುತ್ತೆ. ಗ್ರಾಮೀಣ ಪ್ರದೇಶ ಓದಿದವರಿಗೆ ಅವರಿಗೆ 1,00,000ವರೆಗೂ ಸ್ವಲ್ಪ ರ್ಯಾಂಕ್ ಇದ್ದರೂ ಕೂಡ ಸಿಗಬಹುದು. ಅದೇ ರೀತಿ ಕನ್ನಡ ಮೀಡಿಯಮ್ ಅವರಿಗೂ ಕೂಡ ಮೋರ್ ದೆನ್ 1,00,000 ಇದ್ದರೂ ಕೂಡ ಸಿಗುವ ಚಾನ್ಸ್ ಇರುತ್ತೆ. ಯಾಕೆಂತಂದರೆ ಈಗ ರೂರಲ್ನಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಕನ್ನಡ ಮೀಡಿಯಮ್ನಲ್ಲಿ ಓದುತ್ತಿರುವವರ ಸಂಖ್ಯೆ ಕಡಿಮೆ ಆಗುತ್ತದೆ. ಅಮಾಂಗ್ ರೂರಲ್ ಸ್ಟೂಡೆಂಟ್ಸ್, ಅಮಾಂಗ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಕಾಂಪಿಟೇಷನ್ ತುಂಬ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಅವರ ರ್ಯಾಂಕ್ ಸ್ವಲ್ಪ ಮುಂದೆ ಹೋದರೂ ಕೂಡ ಸಿಗುವ ಎಲ್ಲ ಅವಕಾಶಗಳು ಇರುತ್ತವೆ. ಜನರಲ್ ಮೆರಿಟ್ ಆದ ನಂತರ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದ್ದಾವೆ. ರಿಸರ್ವೇಷನ್ ಅಂತ ಹೇಳ್ಬೋದು. ಈ ಡಿಫ್ರೆಂಟ್ ಕ್ಯಾಟಗರೀಸಿಗೆ ರಿಸರ್ವೇಷನ್, ಅವರಿಗೆ ಇರುವ ರಿಸರ್ವೇಷನ್ ಆಧಾರದ ಮೇಲೆ ಅವರ ಕಟ್ ಆಫ್ಗಳು ಎಲ್ಲಿಗಿರ್ಬೋದು, ಎಷ್ಟು ರ್ಯಾಂಕ್ ಬಂದರೆ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟನೇ ರ್ಯಾಂಕಿಗೆ ಅವರಿಗೆ ಗೌರ್ಮೆಂಟ್ ಸೀಟು ಸಿಗುತ್ತೆ ಅನ್ನೋದನ್ನು ಈ ಮುಂದೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಕರ್ನಾಟಕದಲ್ಲಿ ಕ್ಯಾಟಗರಿ 1 ಅಂತ ಇದೆ, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B, ನಂತರ SC ST ಇಷ್ಟೊಂದು ಕ್ಯಾಟಗರಿಗಳಿದ್ದಾವೆ. ಇಲ್ಲಿ ಇವುಗಳಲ್ಲಿ ಸಬ್ ಕ್ಯಾಟಗರೀಸ್ ರೂರಲ್ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಓದಿದವರಿಗೆ, ಕನ್ನಡ ಮೀಡಿಯಮ್ ಓದಿದವರಿಗೆ, ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಸ್ಪೆಷಲ್ ರಿಸರ್ವೇಷನ್ ಇದೆ. ಅದೇ ರೀತಿಯಾಗಿ GMP ಅವರಿಗೂ ಕೂಡ ಕರ್ನಾಟಕದಲ್ಲಿ ಕೆಲವೊಂದು GMP ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್ಗಳು ಕರ್ನಾಟಕದಲ್ಲಿಗೆ ಮೀಸಲಾತಿ ಇರ್ತದೆ. ಇವುಗಳನ್ನು 1 by 1 ನಾವೀಗ ನೋಡ್ತಾ ಹೋಗುವ. ಮೊದಲನೇದಾಗಿ ಕ್ಯಾಟಗರಿ 1. ಇಲ್ಲಿ ಕ್ಯಾಟಗರಿ 1 ರ್ಯಾಂಕ್ ಸುಮಾರು 1,00,000ದವರೆಗೆ, ಆಲ್ ಇಂಡಿಯಾ ರ್ಯಾಂಕ್ 1,00,000ದವರೆಗೆ ಕ್ಯಾಟಗರಿ 1ದವರಿಗೆ ಸಿಗುವ ಎಲ್ಲ ಅವಕಾಶಗಳಿದೆ. ಅದು ಇನ್ನೂ ಹೆಚ್ಚು ರ್ಯಾಂಕ್ ಇದ್ದವರಿಗೂ ಸಿಗಬಹುದು. ಯಾಕೆಂದರೆ ನಾನು ಈಗಾಗಲೇ ಹೇಳಿದವಾಗೆ ಡಿಪೆಂಡ್ ಅಪಾನ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸಿಂಗ್ ಇನ್ ದಿಸ್ ಇಯರ್. ಈ ವರ್ಷ ಮತ್ತೇನಾದರೂ ಹೆಚ್ಚು ಸೀಟುಗಳು ಬಂದರೆ, ಹೆಚ್ಚು ಕಾಲೇಜುಗಳು ಬಂದರೆ ಅದು ಖಂಡಿತವಾಗಿ 1,00,000ಕ್ಕಿಂತ ಜಾಸ್ತಿ ರ್ಯಾಂಕ್ ಇದ್ದವರಿಗೂ ಸಿಗುವ ಅವಕಾಶ ಇರ್ತದೆ. ಇನ್ನು 1,02,000 ರೂರಲ್, ಕ್ಯಾಟಗರಿ 1 ರೂರಲ್ನವರಿಗೆ 1,02,000 ಅಥವಾ 3,000 ರ್ಯಾಂಕ್ ಇದ್ದರೂ ಕೂಡ ಅವ್ರಿಗೆ ಸಿಗುತ್ತೆ. ಕನ್ನಡ ಮೀಡಿಯಮ್ನವರಿಗೆ ಅದು ಇನ್ನೂ ತುಂಬ 1,20,000ವರೆಗೂ ಸಿಗುವ ಎಲ್ಲ ಅವಕಾಶಗಳು ಕ್ಯಾಟಗರಿ 1 ಕನ್ನಡ ಮೀಡಿಯಮ್ ಓದಿದವರಿಗೆ ಇರುತ್ತೆ. ಇನ್ನು 2A ಕ್ಯಾಟಗರಿಗೆ 15% ರಿಸರ್ವೇಷನ್ ಇದೆ ಕರ್ನಾಟಕದಲ್ಲಿ. ಇಲ್ಲಿ ನಂಬರ್ ಆಫ್ ಕಮ್ಯುನಿಟೀಸು ಜಾಸ್ತಿ ಇದ್ದಾವೆ, ನಂಬರ್ ಆಫ್ ಸೀಟ್ಸು ಕೂಡ ಈ ಕ್ಯಾಟಗರಿಗೆ ಜಾಸ್ತಿ ಇರ್ತವೆ. ಹೋದ ಸಲ ಇಲ್ಲಿ ಸುಮಾರು 98,000ದವರೆಗೆ ಈ ಕ್ಯಾಟಗರಿಯವರಿಗೆ 2A ಕ್ಯಾಟಗರಿಯವರಿಗೆ 2A ಜನರಲ್ ಅವರಿಗೆ ಸಿಕ್ಕಿದೆ. ಇನ್ನು ರೂರಲ್ನವರಿಗೆ 1,01,000 ತನಕ ಮತ್ತು ಕನ್ನಡ ಮೀಡಿಯಮ್ನವರಿಗೆ 1,20,000ವರೆಗೆ ಹೋದ ಸಲ ಅಂದರೆ 2025ನಲ್ಲಿ ಸಿಕ್ಕಿದೆ. ಈ ಸಲ ಅದು ನೀವು 1,02,000ನ ಈ ರ್ಯಾಂಕ್ಗಳಿಗೆ ಆ್ಯಡ್ ಮಾಡುತ್ತಾ ಹೋದರೆ ಏನು ತೊಂದರೆ ಆಗಲ್ಲ. ಯಾಕಂತಂದರೆ ಹೆಚ್ಚು ಕಡಿಮೆ 1,00,000ದವರೆಗೆ ಈ ಕ್ಯಾಟಗರಿಗೆ ಸಿಗುವ ಎಲ್ಲ ಅವಕಾಶಗಳು ಇದೆ. ಇನ್ನು 2B ಅವರಿಗೆ ಹೋದ ಸಲ 95,000ಕ್ಕೆ ಕೊನೆಯ MBBS ಸೀಟ್ ಸಿಕ್ಕಿದೆ. ಈ ಸಲನೂ ಕೂಡ ಅವರಿಗೆ 1,00,000ದವರೆಗೆ ಸಿಗುವ ಎಲ್ಲ ಅವಕಾಶಗಳಿವೆ. ಅದೇ ರೀತಿ ರೂರಲ್ ಮತ್ತು ಕನ್ನಡ ಮೀಡಿಯಮ್ನವರಿಗೂ ಕೂಡ ಇನ್ನೂ ಹೆಚ್ಚಿನ ರ್ಯಾಂಕ್ನವರಿಗೂ ಇಲ್ಲಿ ಸಿಗುತ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ರೂರಲ್ ಮತ್ತು ಕನ್ನಡ ಮೀಡಿಯಮ್ ಇಲ್ಲಿ ಓದಿದವರ ಸಂಖ್ಯೆ ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಸ್ವಲ್ಪ ಕಡಿಮೆ ರ್ಯಾಂಕ್ ಬಂದರೂ ಕೂಡ ಅವರಿಗೆ ಎಲ್ಲ ಅವಕಾಶಗಳು ಇರುತ್ತದೆ ಕಂಪೇರ್ ಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಇನ್ನು ಎಲ್ಲ ಕ್ಯಾಟಗರಿಗಳಿಗೆ ಒಂದು ಮಾತು ಹೇಳ್ತಿದ್ದೇನೆ, ಎಲ್ಲ ಕ್ಯಾಟಗರಿ ಇನ್ಕಮ್ ಸರ್ಟಿಫಿಕೇಟ್ ಇವರೆಲ್ಲರಿಗೂ ಬೇಕಿದೆ. 2A 2B 3A 3B ಇವರೆಲ್ಲರಿಗೂ ಇನ್ಕಮ್ ಸರ್ಟಿಫಿಕೇಟ್ ಇರುವವರಿಗೆ ಹೆಚ್ಚಿನ ಅವಕಾಶಗಳಿರ್ತದೆ. ಯಾಕಂದರೆ ಅವರಲ್ಲಿ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಹೆಚ್ಚು ಜನ ಈಗ ಕಳೆದ ಭಾಳ ವರ್ಷಗಳಿಂದ ನಿಮ್ಮ ಇನ್ಕಮ್ ಲಿಮಿಟನ್ನು 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು
ಶುಡ್ ನಾಟ್ ಬಿ ಮೋರ್ ದೆನ್ 8 lakhs ಅನ್ನೋ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ನಿಯಮ ಇದೆಯಲ್ಲ, ಅದನ್ನು ಈಗ ಭಾಳ ವರ್ಷಗಳಿಂದ ಚೇಂಜ್ ಮಾಡಿಲ್ಲ. ಅದಕ್ಕಾಗಿ ಎಲ್ಲರ ಎಂಪ್ಲಾಯೀಸ್ ಇನ್ಕಮ್ ಜಾಸ್ತಿ ಆಗೋದ್ರಿಂದ ಮೋರ್ ದೆನ್ 8 lakhs ಆಗುತ್ತಾ ಇರುವುದರಿಂದ ಅವರಲ್ಲಿ ಸರ್ಟಿಫಿಕೇಟ್ ಇದ್ದವರಿಗೆ ಹೆಚ್ಚಿನ ಲಾಭವಾಗ್ತಾಯಿದೆ. ಯಾರು ಸರ್ಟಿಫಿಕೇಟ್ ಸಿಗೋದಿಲ್ಲ, ಅವರು ಜನರಲ್ ಮೆರಿಟಿಗೆ ಹೋಗ್ತಾರೆ, ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾಯಿದೆ. ಆ ಒಂದು ಆಧಾರದ ಮೇಲೆ 2B ಅವರಿಗೆ ನಾನು ಹೇಳಿದ ಹಾಗೆ 95,000ವರೆಗೆ, ರೂರಲ್ ಮತ್ತು ಕನ್ನಡ ಮೀಡಿಯಮ್ ಇದ್ದರೆ ಇನ್ನೂ ಹೆಚ್ಚಿನ ರ್ಯಾಂಕಿನವರಿಗೂ ಸೀಟ್ ಸಿಗುವ ಅವಕಾಶ ಇದೆ. ಅದೇ ರೀತಿ ಥರ್ಡ್ ಎಗೆ ಹೋದ ಸಲ 86,000ವರೆಗೆ ಸಿಕ್ಕಿತ್ತು. ಈಗ 86, 87,000, 88,000ವರೆಗೂ ಈ ವರ್ಷ ಗ್ಯಾರಂಟಿಯಾಗಿ MBBS ಸೀಟು ಸಿಗುತ್ತೆ. ಅದೇ ರೀತಿ ರೂರಲ್ 98,000ಕ್ಕೆ, ಕನ್ನಡ ಮೀಡಿಯಮ್ನವರಿಗೆ 1,10,000ವರೆಗೂ ಗ್ಯಾರಂಟಿಯಾಗಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ ಗೌರ್ಮೆಂಟ್ ಸೀಟ್ ನಿಮಗೆ ಸಿಗುತ್ತೆ ಅಂತ ಹೇಳಬಯಸ್ತೇನೆ. ಇನ್ನು ಥರ್ಡ್ ಬಿ ಒಳಗೂ ಕೂಡ ಅದೇ ರೀತಿ ಈ ಹೆಚ್ಚು ಕಡಿಮೆ ಥರ್ಡ್ ಎ ಥರನೇ ಅವರಿಗೂ ಕಟ್ ಆಫ್ ಇದೆ. ಅದೇ ರ್ಯಾಂಕಿನವರಿಗೆ ಅಲ್ಲಿ ಅವಕಾಶಗಳಿದೆ. ಇನ್ನು SC ಅವರಿಗೆ 2,25,000 ತನಕ, ಮತ್ತು ಅಲ್ಲಿ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ನವರಿಗೆ ಇನ್ನೂ ಹೆಚ್ಚಿನ ರ್ಯಾಂಕ್ 2,40,000ವರೆಗೂ ಸಿಗುವ ಅವಕಾಶಗಳಿದೆ. ಇನ್ನು ST ಅವರಿಗೂ ಕೂಡ ಇದೇ ರೀತಿ ಇದೆ, ಇದೇ ರ್ಯಾಂಕ್ ಆಜುಬಾಜಿನಲ್ಲೇ ಕಟ್ ಆಫ್ ನಿಲ್ತದೆ. ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ನಾನು ನಿಮ್ಗೆ ಹೇಳ್ತೇನೆ. ಜನರಲ್ ಮೆರಿಟ್ನಲ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗ್ತದೆ. ಉಳಿದ ಯಾವುದೇ ಕೋಟಾದಲ್ಲಿ ಕನ್ನಡ ಮೀಡಿಯಮ್ ಇರ್ಬೋದು, ರೂರಲ್ ಇರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ, ಇಲ್ಲಿ ಕಾಂಪಿಟೇಷನ್ ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಹೋಗುತ್ತದೆ. ಯಾಕಂತಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಫ್ರಮ್ ದಿಸ್ ಕ್ಯಾಟಗರೀಸ್ ಆರ್ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಇನ್ಕ್ಲೂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಈ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ನಾನು ಈಗಾಗಲೇ ಹೇಳಿದಾಗೆ ಡಿಪೆಂಡ್ ಅಪಾನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ಎಕ್ಸಾಮನ್ನು ಎಷ್ಟು ಜನ ತೊಗೊಂಡಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ಹೌ ಮೆನಿ ಆರ್ ಎಲಿಜಿಬಲ್ ಟು ಅಪ್ಲೈ ಇನ್ ಕರ್ನಾಟಕ, ಅದು ಮುಖ್ಯ ಆಗುತ್ತೆ. ಆಮೇಲೆ ಹೌ ಈಸ್ ಕರ್ನಾಟಕ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಇನ್ ನೀಟ್ 2026. ಇವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅನ್ನೋದನ್ನು 2025 ನೀಟ್ನಲ್ಲಿ ನಾವು ನೋಡ್ಬೋದಾಗಿದೆ. ತುಂಬ ಚೆನ್ನಾಗಿತ್ತು. ಅದೇ ರೀತಿ ಈ ವರ್ಷವೂ ನಾನು ಒಂದು ಮಾತು ಹೇಳ್ತಿದ್ದೇನೆ, ಇಯರ್ ಬೈ ಇಯರ್ ಪರ್ಫಾರ್ಮೆನ್ಸ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ನೀಟ್ ಪರ್ಫಾರ್ಮೆನ್ಸ್. ಅದನ್ನು ನೆನ್ಪಿಟ್ಕೊಳ್ಳಿ. ಈ ವರ್ಷವೂ ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್ ರ್ಯಾಂಕ್ಸ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಆದ್ದರಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯ ನಂಬರ್ ಆಫ್ ಸೀಟ್ಸು ಕೂಡ ಜಾಸ್ತಿ ಆಗುವ ಎಲ್ಲ ಅವಕಾಶಗಳಿದೆ. ನಾನು ಈಗ ಹೇಳಿದ ರ್ಯಾಂಕ್ಗಳಿಗೆ ಖಂಡಿತವಾಗಿಯೂ ನಿಮ್ಮ ಮೆಡಿಕಲ್ ಸೀಟ್ ಸಿಗುತ್ತೆ ನಿಮ್ಮ ಕ್ಯಾಟಗರಿ ಒಳಗೆ. ನಿಮಗೇನಾದರೂ ರೂರಲ್ಲು ಅಥವಾ ಕನ್ನಡ ಮೀಡಿಯಮ್ಮು ಅಥವಾ ಹೈದರಾಬಾದ್ ಕರ್ನಾಟಕ ಹೀಗೇನಾದರೂ ರಿಸರ್ವೇಷನ್ ಇದ್ದರೆ ನಿಮಗೆ ಹೆಚ್ಚಿನ ಅವಕಾಶಗಳಿದೆ ಅಂತ ಹೇಳ್ಕೊಂತ ನಾನು ಈ ವಿಡಿಯೋನ ಮುಗಿಸ್ತೇನೆ. ಹೈದರಾಬಾದ್ ಕರ್ನಾಟಕದ ಕಟ್ ಆಫ್ಗಳಿಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋನ ಮಾಡುತ್ತೇನೆ.